ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ವಿಶೇಷವಾಗಿ ಇವತ್ತು ನಾವೇನು ಬಿಡದಿ ವ್ಯಾಪ್ತಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ. ಇವತ್ತು ನಾವು ಕೂಡ ಬಿಡದಿನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳೇ, ನಾವು ರೈತರ ಮಕ್ಕಳೇ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಗೆ ಹೋಗಿರಬಹುದು, ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸತ್ಯ. ಆದರೆ ಅವರಿಗೆ ಜೀವ ಯಾವತ್ತಿಗೂ ಮಿಡಿತಕ್ಕಂಥದ್ದು ಪ್ರತಿ ಕ್ಷಣ ರಾಮನಗರ ಜಿಲ್ಲೆಯ ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮಂಜಣ್ಣ ಅವರೇ, ನಾವು ಒಂದು ದಿನದ ಹೋರಾಟ ಮಾಡಿದ್ರೆ ಇದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಮನುಷ್ಯರ ಮೇಲಲ್ಲ, ರಾಕ್ಷಸರ ಮೇಲೆ ಅಂತಕ್ಕಂಥದ್ದು ಮಂಜಣ್ಣ ಅವರು ಹೇಳ್ತಾ ಇದ್ದಾರೆ. ಇವತ್ತು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಅದು ರೈತ ಪರವಾದಂತ ಹೋರಾಟ, ರೈತ ಪರವಾದಂತ ಬದ್ಧತೆ, ರೈತ ಪರವಾದಂತ ಕಾಳಜಿಯಿಂದ ಇವತ್ತು ಈ ಪಕ್ಷ ಇಲ್ಲಿವರೆಗೂ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಂದ್ರಗಳ ಪ್ರೀತಿಯಿಂದ ಉಳ್ಕೊಂಡ್ ಬಂದಿದೆ. ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಪರವಾಗಿ ಬಹಳ ಸ್ಪಷ್ಟವಾದಂತ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತಾನೆ. ಇವತ್ತೇನು ನಿಮ್ಮ ಈ ಒಂದು ಜಮೀನನ್ನ 9,000 ಎಕರೆನೋ 8,500 ಎಕರೆನೋ ಜಮೀನು ಇವತ್ತೇನು ಈ 10 ಹಳ್ಳಿಗಳಲ್ಲಿ ಇವತ್ತೇನು ನೀವೆಲ್ಲರೂ ನಿಮ್ಮ ತಾತ, ನಿಮ್ಮ ಅಜ್ಜ, ನಿಮ್ಮ ಮುತ್ತಾತ, ನಿಮ್ಮ ತಂದೆ, ಈಗ ನನ್ನ ವಯಸ್ಸಿನ ಯುವಕರ ಕಾಲ್ಗಡದವರೆಗೂ ಮುಂದಿನ ಭವಿಷ್ಯದ ಪೀಳಿಗೆಗಳು ಕೂಡ ಇವತ್ತು ಈ ಪ್ಲೇ ಕಾರ್ಡ್ಸ್ ನ ಇಟ್ಕೊಂಡು ಕೂತಿದ್ದಾರೆ. ನನ್ನ ಮನಸ್ಸು ಒಪ್ಲಿಕ್ಕಿಲ್ಲ ಮಕ್ಕಳ ಕೈಯಲ್ಲಿ ಪ್ಲೇ ಕಾರ್ಡ್ಸ್ ಇಡ್ಸಕ್ಕೆ. ಆದ್ರೆ ಬಹುಶಃ ಅವರು ತಂದೆ ತಾಯಂದ್ರಗಳ ಜೊತೆ ಗ್ರಾಮಗಳಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಅಲ್ಲಿ ಬೀದಿಲಿ ಆ ರಸ್ತೆ ಬದಿಲಿ ನೀವು ಕೂತ್ಕೊಂಡು ಆ ಬಿಸಿಲಲ್ಲಿ ಒಂದು ಶಾಮಿಯಾನ ಹಾಕಿಲ್ಲ, ಎಂತದಿಲ್ಲ. 2-2.5 ಗಂಟೆ ನೀವು ಇಷ್ಟು ಕೂತ್ಕೊಂಡು ಇವತ್ತು ಯಾಗಾದ್ರೂ ಮಾಡಿ ನಮ್ಮ ಜಮೀನನ್ನು ನಮಗೆ ವಾಪಸ್ಸು ಉಳಿಸ್ಕಡಿ ಅಂತಕ್ಕಂಥ ಆಕ್ರೋಶ ಭರಿತವಾದಂತ ಒಂದು ಹೋರಾಟಕ್ಕೆ ನೀವಷ್ಟೇ ಅಲ್ಲ, ನಮ್ಮ ಭವಿಷ್ಯದ ನಮ್ಮ ಮನೆ ಮಕ್ಕಳು ಕೂಡ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಇರಬಹುದು, ಆದ್ರೆ ಅಧಿಕಾರಿಗಳಿಗೆ ದಯವಿಟ್ಟು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನೀವು ಬೆಳೆಸಿರ್ತಕ್ಕಂಥ ಜನ ಇಲ್ಲಿ, ಹರಿಸಿರ್ತಕ್ಕಂಥ ಜನ ಇಲ್ಲಿ ರಾಜಕೀಯವಾಗಿ ಅತ್ಯಂತ ಉನ್ನತವಾದಂತ ಪದವಿಗೆ ಹೋಗಿ ತಲುಪಲಿಕ್ಕೆ 2 ಬಾರಿ ಈ ಜಿಲ್ಲೆಯ ಜನತೆ, ನಮ್ಮ ತಾಲೂಕಿನ ಜನತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಪುಣ್ಯ ಸ್ಥಳ ಇದು. ಉಪಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ. ಇವತ್ತು ಪಾಪ ನಿಂತ್ಕೊಂಡು ರೈತರ ವಿರುದ್ಧ ತೊಡೆ ತಟ್ತಾ ಇದ್ದೀರಲ್ಲ, ಆ ತೊಡೆ ತಟ್ಟತಕ್ಕಂಥ ಶಕ್ತಿಯ ಸಾಮರ್ಥ್ಯ ಕೊಟ್ಟಂತವ್ರು ಯಾರ್ರಿ ನಿಮಗೆ? ಇದೇ ರೈತರು ಕಣ್ರಿ. ಬಹಳ ದಿನ ನೀವು ತೊಡೆ ತಟ್ಟಕ್ಕಾಗಲ್ಲ. ಇವತ್ತು ರೈತರು ಪಾಪ 4 ಜನ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯ ಜನತೆ 4 ಜನ ಶಾಸಕರನ್ನ ಇವತ್ತು ಆಯ್ಕೆ ಮಾಡಿ ಕೊಟ್ಟವರಲ್ಲ. ಮುಂದೊಂದು ದಿನ ಇವತ್ತೇನು ಇದೇ ತೊಡೆ ತಟ್ತಾ ಇದೀರಿ, ನಿಮ್ ತೊಡೆ ಮುರಿತಕ್ಕಂಥ ದಿನಾನು ಬಹಳ ದೂರ ಇಲ್ಲ. ಇದೇ ರೈತರು ನಿಮ್ಮ ತೊಡೆಯನ್ನು ಮುರಿದು ಮನೆ ಕಳಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಓಹೋ, ಹೇಳ್ತಾರೆ ಏನು ಮಕ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದಂತೆ. ನೀವು ಯಾರು ನನ್ಗೆ ಗೊತ್ತಿದೆ. ಎರಡಾದು ಪದಗಳು ದಳ್ಳಾಳಿಗಳು, ಬ್ರೋಕರ್ಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ದೇವೇಗೌಡರ ಮನೆ ಬಾಗಿಲಿಗಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲಿಗಾಗ್ಲಿ, ದಳ್ಳಾಳಿಗಳಾಗ್ಲಿ, ಏಜೆಂಟ್ಗಳಾಗ್ಲಿ, ಇವಾಗ ಏನ್ ಈ ಪ್ರಾಜೆಕ್ಟ್ ಮಾಡಕ್ಕೆ ಪಾಪ ಬಹಳ ವೇಗದಿಂದ ಹೊರಟು ಬಿಟ್ಟಿದ್ದೀರಲ್ಲ. ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಯೋಜನೆನ? GBIT, GBDA ಮೂಲಕ GBIT ಅದೆಂತದು 2,000 ಎಕರೆಯಲ್ಲಿ ಎಂತ ಸಿಟಿ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಸಿಟಿ. ನೋಡಿ ತಿಳ್ಕೊಂಡಿದ್ದೀರಾ? ನಮ್ಮ ಯುವಕರು ಓದವ್ರೆ, ರೈತರ ಮಕ್ಕಳು ನೋಡಿ ಹೆಂಗೆ ಹೇಳ್ತಾರೆ. ರೈತರ ಮಕ್ಕಳು, ರೈತರು ಓದ್ದೆ ಹೋದ್ರು ಕೂಡ ಬುದ್ಧಿವಂತರು, ಪ್ರಜ್ಞಾವಂತರು, ತಿಳುವಳಿಕೆದಾರರು. ಯಾಮಾರಿಸ್ಬಿಡ್ತೀವಿ ಅನ್ಕಬಿಡಿ. ಪಾಪ 2,000 ಎಕರೆಯಲ್ಲಿ ಅದೆಂತದೋ AI ಸಿಟಿ ಮಾಡ್ತೀನಿ ಅಂತೀರಲ್ಲ ಸ್ವಾಮಿ. ಕಳೆದ 6 ತಿಂಗಳು, 1 ವರ್ಷ, 2.5 ವರ್ಷದಿಂದ ಆ ಬೆಂಗಳೂರು ನಗರದಲ್ಲಿ ಬಹುಶಃ ನೀವೆಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ನೋಡಿದ್ರೆ ಏನೋ
ನಿಮ್ ಯೋಗ್ಯತೆಗೆ ಗುಂಡಿ